ಕನ್ನಡಿಗರಿಗೆ ಮೀಸಲಾತಿಯ ಸಂಭ್ರಮ ಏನೋ ಸರಿ, ಆದರೆ ಇದು ಯಾಕೋ ಸಂಘರ್ಷದ ಹಾದಿ ಕಾಣಿಸ್ತಾ ಇದೆ. ಕಾರ್ಪೊರೇಟ್ ವಲಯ ಆಗಲೇ ವಿರೋಧವನ್ನ ಕೂಡ ಹೊರಹಾಕಿದೆ. ಕನ್ನಡಿಗರೇ ಆದಂಥ ಮೋಹನ್ ದಾಸ್ ಪೈ, ಕಿರಣ್ ಮಜುಮ್ದಾರ್ ಶಾ ಅಪಸ್ವರ ಎತ್ತಿದ್ದಾರೆ. ಇದಷ್ಟೇ ಅಲ್ಲ, ಲೀಗಲ್ ಬ್ಯಾಟಲ್ನ ಭೀತಿಯೂ ಕೂಡ ಇದೆ. ಇದಕ್ಕೆ ಕೆಲ ಸಚಿವರು ಮಧ್ಯಮ ಮಾರ್ಗ ಆಯ್ದುಕೊಳ್ಳುವಂತ ಸಲಹೆ ಕೊಟ್ಟಿದ್ದಾರೆ. If you want to promote Kannadigas for jobs, spend more money on higher education. ನಾವೇ ಕೊಡ್ತೀವಿ, ಟ್ರೈನ್ ಮಾಡಿ ಅವರಿಗೆ ಕೆಲಸ ಕೊಡ್ರಿ. ಯಾಕೆ ಹಿನ್ನೆಲೆ ನಮ್ಮ ಉದ್ದೇಶ ಇದೆ. ಉದ್ದೇಶ ನಮ್ದು ಮಿಸ್ ಮ್ಯಾಚ್ ಆಗ್ತಾ ಇದೆ ಅಂತ ಹೇಳಿ ನಮ್ಮೆಲ್ಲರ ಉದ್ದೇಶ ಏನಿದೆ? Train them, spend more money skill development. ನೀವ್ ಎಷ್ಟು ಜನಕ್ಕೆ ಬೇಕು ನೀವು ಹೇಳ್ರಿ, ಅಷ್ಟು ಜನ ಸ್ಕಿಲ್ ಮಾಡ್ತೀವಿ, ಜನಕ್ಕೆ ಇಲ್ಲೇ ಕೆಲಸ ಕೊಡ್ರಿ. What are you trying to achieve by this? If industry really wants, you come up. ಪ್ರಸ್ತಾವಿತ ಮಸೂದೆಯು ಬೆಂಗಳೂರು ಸೇರಿ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಬಹುರಾಷ್ಟ್ರೀಯ ಕಂಪನಿಗಳಿಗೂ ಮೀಸಲಾತಿ ಅನ್ವಯವಾಗಲಿದೆ. ಆ ಕಂಪನಿಗಳು ಸಹ ಮಸೂದೆಯಲ್ಲಿ ಉಲ್ಲೇಖಿಸಿರುವ ನಿಯಮಗಳನ್ನ ಪಾಲಿಸೋದು ಕಡ್ಡಾಯ. ಈ ಕಾರಣಕ್ಕೆ ಮಸೂದೆ ಕುರಿತು ಪರ ವಿರೋಧದ ಕಿಡಿಹಾರಿದೆ. ನಮ್ಮವರೇ ಆದ ಮೋಹನ್ ದಾಸ್ ಪೈ, ಕಿರಣ್ ಮಜುಮ್ದಾರ್ ಶಾ ಮಸೂದೆಯನ್ನ ವಿರೋಧಿಸಿದ್ದಾರೆ. ಮೋಹನ್ ದಾಸ್ ಪೈ ಅಪಸ್ವರಕ್ಕೆ ಲಾರ್ಡ್ ಕೌಂಟರ್. ಸಚಿವ ಎಂಬಿ ಪಾಟೀಲ್ಗೆ ಕೊಡ್ತಿದೆ ಹೊಸ ಆತಂಕ. ಪ್ರಸ್ತಾವಿತ ಮಸೂದೆಯು ಬೆಂಗಳೂರು ಸೇರಿ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಬಹುರಾಷ್ಟ್ರೀಯ ಕಂಪನಿಗಳಿಗೂ ಮೀಸಲಾತಿ ಅನ್ವಯವಾಗಲಿದೆ. ಆ ಕಂಪನಿಗಳು ಸಹ ಮಸೂದೆಯಲ್ಲಿ ಉಲ್ಲೇಖಿಸಿರುವ ನಿಯಮಗಳನ್ನ ಪಾಲಿಸೋದು ಕಡ್ಡಾಯ. ಈ ಕಾರಣಕ್ಕೆ ಮಸೂದೆ ಕುರಿತು ಪರ ವಿರೋಧದ ಕಿಡಿಹಾರಿದೆ. ನಮ್ಮವರೇ ಆದ ಮೋಹನ್ ದಾಸ್ ಪೈ, ಕಿರಣ್ ಮಜುಮ್ದಾರ್ ಶಾ ಮಸೂದೆಯನ್ನ ವಿರೋಧಿಸಿದ್ದಾರೆ. Listen, people, if you want to promote Kannadigas for jobs, spend more money on higher education. Train them, spend more money skill development, spend more money internships, spend more money on apprenticeship programs, so they all become skilled. Not like this. What are you trying to achieve by this? Nothing except thing. And I'm surprised. Chief Minister Siddaramaiah has been Chief Minister earlier. He's been finance. He knows everything. D.K. Shivkumar, Deputy Chief Minister for Bangalore. He's trying to build brand Bangalore and everything. He knows. He's a businessman. Karnataka is a very corrupt state. Like all these inspectors will go down and take money. ಕೇಳಿದ್ರಲ್ಲ ಪೈ ಅವರ ಸಲಹೆಯನ್ನ. ಆದ್ರೆ ಅಂತಿಮವಾಗಿ ಅವರಾಡಿದ ಭ್ರಷ್ಟಾಚಾರದ ಹೇಳಿಕೆ ಸಚಿವ ಲಾರ್ಡ್ರನ್ನ ರೊಚ್ಚಿಗೆಬ್ಸಿದೆ. ಕೌಶಲ್ಯಾಭಿವೃದ್ಧಿಯನ್ನ ನೀವೇ ಲೀಡ್ ಮಾಡಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಅಲ್ಲದೆ ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆ ಮೌನ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮೆಲ್ಲರ ಉದ್ದೇಶ ಏನಿದೆ? ಸ್ಕಿಲ್ ಮಾಡಬೇಕು, ಜನರಿಗೆ ಕೆಲಸ ಕೊಡಬೇಕು. ಕೊಡೋಣಲ್ಲ, ಬರ್ರಿ ಅಲ್ಲ, ನೀವೇ ಬಂದು ಸರ್ಕಾರಕ್ಕೆ ಹೇಳ್ರಿ, ಈ ನೆಕ್ಸ್ಟ್ 5 ವರ್ಷದಲ್ಲಿ ಈ ರೀತಿ ಸ್ಕಿಲ್ ಮಾಡ್ರಿ ಅಂತ ನೀವು ಹೇಳ್ರಿ. ನೀವೆಲ್ಲ ಕನ್ಸೋರ್ಷಿಯಂ ಬನ್ನಿ, ಇಂಡಿವಿಜುವಲ್ ಆಗಿ ಬರಬೇಡ್ರಿ. ಸರ್ಕಾರ 4 ಸೆಕ್ಟರ್ ನಲ್ಲಿ ನನ್ನ ಡಿಪಾರ್ಟ್ಮೆಂಟ್ ನಲ್ಲಿ ದುಡ್ಡಿದೆ, ಮೈನಾರಿಟಿ ಡಿಪಾರ್ಟ್ಮೆಂಟ್ ದುಡ್ಡಿದೆ, ನಾವೇ ನಿಮಗೆ ಜಾಗ ಕೊಡ್ತೀವಿ, ಇನ್ಕ್ಯುಬೇಷನ್ ಸೆಂಟರ್ಗಳು ಕ್ರಿಯೇಟ್ ಮಾಡ್ಕೊಡ್ತೀವಿ. ನೀವು ಎಷ್ಟು ಜನಕ್ಕೆ ಬೇಕು ನೀವು ಹೇಳ್ರಿ, ಅಷ್ಟು ಜನ ಸ್ಕಿಲ್ ಮಾಡ್ತೀವಿ, ಜನಕ್ಕೆ ಇಲ್ಲೇ ಕೆಲಸ ಕೊಡ್ರಿ. ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತನಾಡ್ತಾರಂತವ್ರು. ಈಗ ಆ ತರ ಅವ್ರು ಮಾತನಾಡಿದ್ರೆ ದಯವಿಟ್ಟು ಈ ಪ್ರಶ್ನೆ ಕೇಳಿ. ಅವ್ರು ಹೇಳಿದ್ರಲ್ಲ ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರೆ ಮತ್ತೆ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ ಅಂತ ಅವರು? ಕೇಂದ್ರ ಸರ್ಕಾರ ಭ್ರಷ್ಟಾಚಾರ ಇಲ್ಲ ಅಂತ? ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಏನ್ ಮಾತನಾಡ್ತಾರೆ? ಸುಪ್ರೀಂ ಕೋರ್ಟ್ ಏನ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿಲ್ವಾ? ಈ ಮೀಸಲಾತಿ ಹಲವು ದ್ವಂದ್ವಗಳನ್ನ ಹುಟ್ಟುಹಾಕಿದೆ. ಉದ್ಯಮಿಗಳಲ್ಲಿ ಆತಂಕ ದೂರ ಮಾಡೋದಷ್ಟೇ ಅಲ್ಲದೆ ಆರ್ಟಿಕಲ್ 19ರ ಉಲ್ಲಂಘನೆ ಆಗದಂತೆ ಜಾರಿ ಮಾಡುವ ಸವಾಲಿದೆ. ಇವತ್ತು ನಮ್ಮ ಕನ್ನಡಿಗರಿಗೆ ಉದ್ಯೋಗಾವಕಾಶನೂ ಸಿಗಬೇಕು. ಆ ಜೊತೆಗೆ ಇವತ್ತು ಯಾವ ಕಂಪನಿಗಳಿಗೆ ಮತ್ತು ಇಂಡಸ್ಟ್ರೀಸ್ಗೂ ಕೂಡ, IT ಕಂಪನಿಗೆ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಅವ್ರಿಗೆ ಯಾರಿಗೂ ಕೂಡ ಇವತ್ತು ದಿವಸ ಇದರಿಂದ ನಮ್ಮ ಕರ್ನಾಟಕದ ಮೇಲೆ ಪರಿಣಾಮ ಬೀರಬಾರ್ದು. ಅವರ ಹಿತಾಸಕ್ತಿಯನ್ನು ಕೂಡ ಕಾಪಾಡುವಂತ ಒಂದು ಹಾದಿಯ, ಸುಗಮವಾದಂಥ ಹಾದಿಯನ್ನ ಇವತ್ತು ದಿವಸ ನಾವು ಹುಡುಕಾಡಿ ಎಲ್ಲರ ಇಬ್ಬರ ರಕ್ಷಣೆಗೂ ನಾವು ಬರ್ತೇವೆ. ಆರ್ಟಿಕಲ್ 19 ಅಡಿಯಲ್ಲಿ ಇವತ್ತು ಒಂದು ಖಾಸಗಿ ವ್ಯಕ್ತಿ ಏನೇ ವೃತ್ತಿಯನ್ನು ಬೇಕಾದ್ರೆ ಮಾಡಬೇಕು, ಯಾವುದೇ ಬಿಸ್ನೆಸ್ನ ಕಾನೂನಾತ್ಮಕವಾಗಿರುವಂಥ ಬಿಸ್ನೆಸ್ ಅನ್ನು ಮಾಡಬಹುದು. ಸರ್ಕಾರ ಆಗಲಿ, ಸರ್ಕಾರದ ಅಂಗಸಂಸ್ಥೆಗಳಾಗಲಿ, ಸರ್ಕಾರದ ಇಲಾಖೆಗಳಾಗಲಿ ಅದರಲ್ಲಿ ಹಸ್ತಕ್ಷೇಪ ಮಾಡೋದು ಸಾಧಾರಣವಾಗಿ ಅವಕಾಶ ಇಲ್ಲ. ಸಂಪೂರ್ಣವಾಗಿ ಖಾಸಗಿಯಲ್ಲಿ ಕೊಡಬಹುದು, ಕೊಡೋಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕೊಡಬೇಕಾದಂಥ ಸಂದರ್ಭದಲ್ಲಿ ಇದನ್ನ ಬಹಳ ಹೆಚ್ಚು ಗಂಭೀರವಾಗಿ ಮತ್ತು ಹತ್ತಿರದಿಂದ ಅದನ್ನ ಪರಿಶೀಲನೆ ಮಾಡಿ ಮಾಡಬೇಕಾಗತ್ತೆ ಅಂತ ಹೇಳಿ. ಯಾಕಂದರೆ ಕಾನೂನು ತಂದಾಗ ಕಾನೂನು ಕೋರ್ಟ್ಗಳಲ್ಲಿ, ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡಿದ್ರು ಕೂಡ ಅದು ನಾವು ಯಶಸ್ಸು ಕಾಣಬೇಕು. ಖಾಸಗಿ ಕಂಪನಿಗಳ ನೇಮಕ ಪ್ರಕ್ರಿಯೆಗೆ ಸರ್ಕಾರ ಎಂಟ್ರಿ ಆಗಿರೋದು ಉದ್ಯಮಿಗಳ ಸ್ವಾತಂತ್ರ್ಯ ಕಸಿದ ಆರೋಪ ಎದುರಾಗಲಿದೆ. ಆದರೆ ಸ್ಥಳೀಯರಿಗೆ ಉದ್ಯೋಗ ಇಲ್ದಿದ್ರೆ ರಾಜ್ಯದಲ್ಲಿ ಉದ್ಯಮ ಬೆಳೆದ್ರೆ ಲಾಭ ಏನು? ಸಂಘರ್ಷದ ಬದಲಿಗೆ ಉದ್ಯಮಿಗಳಿಗೆ ಕೆಲ ಟೆಕ್ನಿಕಲ್ ರಿಯಾಯಿತಿ ನೀಡುವ ಬಗ್ಗೆ ಚರ್ಚಿಸಿ ನಿರ್ಧಾರ ಮಾಡುವುದು ಕರ್ನಾಟಕದ ದೃಷ್ಟಿಯಿಂದ ಒಳಿತು.
ಶಿವಪ್ರಸಾದ್ ಜೊತೆ ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.